ಗೋಕಾಕ್ ಫ್ರೆಂಡ್ಸ್ ಕ್ಲಬ್ ಬಗ್ಗೆ ನೀನೆ ನಾವು ಒಂದು ವರದಿ ಮಾಡಿದ್ದು, ಅದು ವೈರಲ್ ಕೂಡ ಆಯಿತು. ಅಡಿಬಿಟ್ಟಿ ರಸ್ತೆಯಲ್ಲಿ ಅಂದರೆ ಏನು ಗೋಶಾಲೆ ಎದುರುಗಡೆಯನ್ನು ನಡೀತಾ ಇತ್ತು. ಅದರ ಬಗ್ಗೆ ಮಾಲೀಕರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಯಾರನ್ನು ಕರೆಸಿಕೊಟ್ರು? SLJ ಒಂದು ಪ್ರೈವೇಟ್ ಯೂಟ್ಯೂಬ್ ಚಾನಲ್. ಪಬ್ಲಿಕ್ಕಾಗಿ ಹೇಳ್ಬೋದಿತ್ತು, ಎಲ್ಲ ಡಾಕ್ಯುಮೆಂಟ್ ಇದಾವಲ್ಲ. ನೀವು CL4 ಇದೆ, ಯಾರು ಕೊಟ್ಟರು? ಎಕ್ಸೈಸ್ ಮಂಜುನಾಥ ಕೊಟ್ಟರು, ಅಥವಾ ಅವರು ರಿನ್ಯೂವಲ್ ಮಾಡಲಿಕ್ಕೆ ಸಹಾಯ ಮಾಡಿದ್ರು ಅಂತ ತಿಳಿ. ಯಾಕಂದರೆ 26 ವರ್ಷ ಹಿಂದಿದೆ, ಅವಾಗ ಮಂಜುನಾಥ್ ಇರಲಿಲ್ಲ. ಆದರೆ ಈಗಿದ್ದಾರೆ, ರಕ್ಷಣೆಗೆ ಅವರೇ ಇದ್ದಾರೆ, ಜಾಯಿಂಟ್ ಕಮಿಷನರ್. ಇವರು ಸಂಬಂಧಿಕರು. ಇನ್ನು ಇದ್ರ ಮೇಲೆ ರೇಡ್ ಆಗಿತ್ತಲ್ಲ, ರೇಡ್ ಆಗಿತ್ತು. ಇಲ್ಲಿ 2 ವೀಲರ್ಗಳನ್ನು ಅಕ್ರಮವಾಗಿ ಬಂದೋಬಸ್ತ್ನಲ್ಲಿ ಇಟ್ಕೊಂಡಿದ್ರು. ಅದು ಗೋಕಾಕ್ PSI ಗೊತ್ತಾಯ್ತು, ಲೋಕೇಶನ್ ಅವರಿಗೆ. ಆವಾಗ ಲೋಕೇಶ್ ಏನು ಮಾಡಿದ್ರು ಅಂದ್ರೆ ರೇಡ್ ಮಾಡಿ ಅಲ್ಲಿರ್ತಕ್ಕಂಥ ವಾಹನಗಳನ್ನು ವಶಪಡಿಸಿಕೊಂಡ್ರು. ಈಗ ಅವರು ಲೋಕೇಶ್ ಹೇಳಿದರೆ DSP ಗುಲ್ಬರ್ಗ ಹಾಕಿದಾರಂತ. ಇಲ್ಲಿ ಆಶ್ಚರ್ಯಕರ ಸಂಗತಿ ಅಂತಂದರೆ, ಈ ಬಸವರಾಜ ಸಯನ್ ಅವ್ರು ಯಾರು ಅಂತಂದರೆ ರಮೇಶ್ ಜಾರಕಿಹೊಳಿ ಅಕ್ಕನ ಮಗ, ಅಂದರೆ ಹಳೆಯ ಮಾವ ಸಂಬಂಧ ಆಯ್ತು. ಇವರು ಅಲ್ಲಿ ಶಾಸಕರು. ಇನ್ನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಶೇಷ್ ಜಾರಕಿಹೊಳಿ, ಇವರು ಅವ್ರಿಗೆ ಹಳೆಯ ಮಾವನ ಸಂಬಂಧ ಆಯಿತಾ. ಇನ್ನು ಎಕ್ಸೈಸಲ್ಲಿ ಮಂಜುನಾಥ್ ಇದ್ದಾರೆ, ಇವರು ಕೂಡ ಸಂಬಂಧಿ. ಇನ್ನು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ನೋಡೋದಾದರೆ ರೇಡ್ ಯಾಕೆ ಮಾಡಿರೋ ಅವರು? ಎಲ್ಲ ಅಕೌಂಟಬಿಲಿಟಿ ಇದೆ, ಕರೆಕ್ಟ್ ಇದೆ. CL4 ತೊಗೊಂಡರೆ ಕರೆಕ್ಟ್ ಇದೆ. ನಾನು ಸಹಕಾರಿ ಸಂಘ ನಿಬಂಧಕರ ಕಚೇರಿಯಲ್ಲಿ ರಿನ್ಯೂವಲ್ ಮಾಡಿದೆ, ಅದು ಕರೆಕ್ಟ್ ಇದೆ, ಇಲ್ಲಂತಲ್ಲ. ಆದರೆ ಆಶ್ಚರ್ಯಕರ ಅಂತಂದರೆ ಭೀಮ್ಸಿ ಜಾರಕಿಹೊಳಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಧರಣಿ ಯಾಕೆ ಕೂತರು? ಬಸವೇಶ್ವರ ಸರ್ಕಲಕ್ಕೆ ರೇಡ್ ಆದ ನಂತರ ಧರಣಿ ಕೂತರು. ಲೋಕೇಶ್ ಅವ್ರನ್ನ ನೀವು ಅಮಾನತು ಮಾಡ್ಬೇಕಂದ್ರು. ಯಾರ ಉದ್ದೇಶಕ್ಕಾಗಿ? ಕಾನೂನು ಸುವ್ಯವಸ್ಥೆಯಲ್ಲಿ ಹದಗೆಟ್ಟಿತ್ತು. CL4 ಏನಿದೆ ಬೆಳಗಾವಿ ಜಿಲ್ಲೆಯಲ್ಲಿ, ಇವರೆಲ್ಲರೂ MLA ಬೆಂಬಲ ಬೇಕು, ಗುಂಡಾಗಳ ಬೆಂಬಲ ಬೇಕು, ದುಡ್ಡು ಬೆಂಬಲ ಬೇಕು, ಎಕ್ಸೈಸ್ ಅವ್ರ ಬೆಂಬಲ ಬೇಕು, ಮತ್ತು ಕೆಲವು DSS ಅಥವಾ ಇತರ ಸಂಘ ಸಂಸ್ಥೆಗಳ ಬೆಂಬಲ ಅನ್ಕ ಬೇಕೇ ಬೇಕು. ಇಲ್ಲಾದ್ರೂ ನಡೆಯೋದೇನೇ ಇಲ್ಲ. ನೇರವಾಗಿ ನಾವು ಹೇಳ್ತೇವೆ, ಇಷ್ಟು ವರ್ಷ ಆಯಿತು ನಮ್ಮ ಮೇಲೆ ಏನೂ ಆಗಿಲ್ಲ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಭಾಳ ಸಂತೋಷ. ಆದರೆ ಇಲ್ಲಿ CM ಆಗಬೇಕಾದವರು, ಮುಖ್ಯಮಂತ್ರಿ ಆಗಬೇಕಾದವರು ಶೇಷ್ ಜಾರಕಿಹೊಳಿ ಅವರು, ಇಂಥದನ್ನು ಅವರು ಧರಣಿ ಕೂತ್ರೆ ಜನರಿಗೆ ಯಾವ ಸಂದೇಶ ರವಾನೆ ಆಗ್ತದೆ? ಹಿಸ್ಟ್ರಿ ಯಾವಾಗಲೂ ಮುಚ್ಚಿ ಹೋಗೋದಿಲ್ಲ. ಇನ್ನು ಧರಣಿ ಯಾಕೆ ಕೂತ್ರೆ ಅಲ್ಲಿ ಬಸವೇಶ್ವರ ಸರ್ಕಲಕ್ಕೆ ರೇಡ್ ಆದ ನಂತರ ಅಮಾನತ್ತು ಮಾಡ್ರಿ ಅವ್ರನ್ನ ಅಂಥೇಳಿ ಯಾರ ಪರವಾಗಿ? ಸಯನ್ ಅವ್ರ ಪರವಾಗಿ ಮಾಡಿರಿ. ಎಲ್ಲ ಲೀಗಲ್ ಇದೆ, ನಾವು ಇಲ್ಲೆಲ್ಲ ಎಂದೇವೆ. ಆದರೆ ಇಲ್ಲಿ ಒಂದು ರೂಲ್ಸ್ ಇದೆ, ರೂಲ್ಸ್ ರೆಗ್ಯುಲೇಷನ್ಸ್ ಭಾಳ ಸ್ಟ್ರಿಕ್ಟ್ ಇದಾವೆ. ಇಲ್ಲಿ ಸಹಕಾರಿ ಸಂಘ ನಿಬಂಧಕರ ಕಚೇರಿಯಲ್ಲಿ ನಾವು ಒಂದು ವರದಿಯನ್ನು ತಂದಿದ್ದೇವೆ. ಅದರಲ್ಲಿ ಏನಿದೆ? ಸ್ವೀಕೃತಿ ಪತ್ರ, ಅಂದರೆ ಪ್ರತಿ ಸಲ ರಿನ್ಯೂವಲ್ ಮಾಡಿ ಕೊಡ್ತಾರೆ, ಭಾಳ ಒಳ್ಳೆಯದು. ಇಲ್ಲಿ ಸಂಘದಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳು ಸಾರ್ವಜನಿಕ ಹಿತಾಸಕ್ತಿಗೆ, ನೋಡ್ರಿ, ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧ ಆಗಿದ್ರೆ ಅದನ್ನು ರದ್ದು ಮಾಡುವ ಪರ್ಮಿಷನ್ ಇದೆ. ಮತ್ತು ಹಾಗೂ ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಕಂಡು ಬಂದಲ್ಲಿ, ಮತ್ತು ಅಲ್ಲಿ ಕಾನೂನು ಬಾಹಿರವಾಗಿ ಇದ್ದಾಗ ಅಲ್ಲಿ ನೀವು ಅಲ್ಲಿ ರೇಡ್ ಮಾಡಿದಾಗ ಅಲ್ಲಿ ವಾಹನಗಳು ಇದ್ದಲ್ಲ, ಅದನ್ನು ಇಟ್ಕೊಂಡಿದ್ರಲ್ಲ, ಜಪ್ತಿ ಮಾಡಿದ್ರಲ್ಲ ಅವರು, ಇದು ಉಲ್ಲಂಘನೆ ಆದಲ್ಲಿ ಕಾಯ್ದೆ 1960ರ ನಿಯಮ 27/2 ಅಡಿ ಸಂಸ್ಥೆಯ ನೋಂದಣಿ ರದ್ದುಪಡಿಸುವಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ರದ್ದಾಗತ್ತೈತೆ ಅದು. ಅದನ್ನು ಮಾಡೋರು ಯಾರು? ಪಾಪ ಅವರು DDನೂ ಕೂಡ ಅವರು ಏನೋ ಒಂದು ವಸೀಲಿನ ಬಂದಿರ್ತಾರೆ. ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಉಸ್ತುವಾರಿ ಯಾರಿದ್ದಾರೆ? ಸತೀಶ್ ಜಾರಕಿಹೊಳಿ ಇದ್ದಾರೆ. ಗೋಕಾಕದಲ್ಲಿ MLA ಯಾರಿದ್ದಾರೆ? ರಮೇಶ್ ಜಾರಕಿಹೊಳಿ ಇದ್ದಾರೆ. ನಂತರ ಎಕ್ಸೈಸಲ್ಲಿ ಯಾರಿದ್ದಾರೆ? ಮಂಜುನಾಥ್ ಇದ್ದಾರೆ. ಹೀಗೆಲ್ಲ ಇದ್ದಾಗ ಸಾರ್ವಜನಿಕರು ಹೆಂಗೆ
ಕಂಪ್ಲೇಂಟ್ ಕೊಡ್ತಾರೆ ನೇರವಾಗಿ, ಒಂದು ಕಾಮೆಂಟ್ ಸಹಿತ ಮಾಡಲಿಕ್ಕೆ ಅನಿಸ್ತಾರೆ. ಕಾರಣ ಏನು? ಇನ್ನೊಂದಿದೆ ರೂಲ್ಸ್. ಲೆಕ್ಕಪತ್ರಗಳು ಅಥವಾ ಆದಾಯ ಮತ್ತು ವೆಚ್ಚಗಳಲ್ಲಿ ತಪ್ಪು ಮಾಹಿತಿ ನೀಡಿ ಸರ್ಕಾರಕ್ಕೆ ಪಾವತಿಸಬೇಕಾದ ಶುಲ್ಕದಲ್ಲಿ ಕಡಿಮೆ ಪಾವತಿ ಆಗಿದೆ ಎಂದು ಸಾಬೀತಾದಲ್ಲಿ ಈ ಸ್ವೀಕೃತಿಯನ್ನು ರದ್ದುಪಡಿಸಲಾಗುವುದು. ಇಲ್ಲ, ಇದನ್ನು ಕರೆಕ್ಟಾಗಿ ಅವರು ತುಂಬಿದ್ದಾರೆ. ಏನು ತುಂಬಬೇಕಾಗಿತ್ತು ಅದನ್ನೆಲ್ಲ ತುಂಬಿದ್ದಾರೆ. ನಾವೇನು ಕೇಳ್ತೇವೆ, ಮುಂದೆ ಮುಖ್ಯಮಂತ್ರಿ ಆಗವ್ರು ಸತೀಶ್ ಜಾರಕಿಹೊಳಿ ಈ ಒಂದು ರೇಡ್ ಆದಂಥ ಹೊತ್ತಿನಲ್ಲಿ PSI ಸಸ್ಪೆಂಡ್ ಆಗಬೇಕು, ಅಮಾನತ್ ಆಗ್ಬೇಕಂತ ನೀವು ಬಸವೇಶ್ವರ ಧರಣಿಗೆ ಸರ್ಕಲಲ್ಲಿ ಧರಣಿ ಕೂತದ್ದು ಈಗ ಇತಿಹಾಸ ಪುಟದಿಂದ ಹೊರಗೆ ಬಂದಿದೆ. ಇಂಥ ಅನೇಕ ಇತಿಹಾಸದ ಪುಟಗಳು ಮುಂದೂ ಕೂಡ ಇವರು CM ಆಗುವಂಥ ಹೊತ್ತಿನಲ್ಲಿ ಅಡ್ಡಿಪಡಿಸಲಿವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಇಟ್ಟು ಸಾಕು. ಇನ್ನೂ ಅನೇಕ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಾವೆ, ಅವರೆಲ್ಲ ಒಪ್ಕೊಂಡಿದ್ದಾರೆ, ಎಲ್ಲ ಸರ್ಟಿಫಿಕೇಟ್ ತೋರಿಸಿದ್ದಾರೆ, ಅದು ಕೂಡ ಮಾನ್ಯದೆ. ಆದರೆ ಅಲ್ಲಿ ಎಷ್ಟು ಅಮಾಯಕರು ಏನೇನೋ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದು ತನಿಖೆ ಆಗಬೇಕು. ಅದಕ್ಕೆ ನಾವು DIG ಅವ್ರಿಗೆ ಏನು ಕೇಳ್ಕೊತೇವೆ, ಚೇತನ್ ಸಿಂಗ್ ರಾಠೋಡ್ ಅವ್ರಿಗೆ, ನೀವು ಹೋಗಿ ಅಲ್ಲಿ ತನಿಖೆ ಮಾಡಬೇಕು. ಎಕ್ಸೈಸ್ ಅವರು ಮಾಡೋದಿಲ್ಲ. SP ಅವರು ಭಾಳ ಕಡಕ್ ಬಂದಿರಿ, ನೀವು ವಿಸಿಟ್ ಕೊಡ್ರಿ, ಎಲ್ಲ ಕಾಗದ ಪತ್ರ ಕರೆಕ್ಟ್ ಇದಾವೆ. ಆದರೆ ಹಿಂದಿನ ಹಿಸ್ಟ್ರಿ ತೆಗಿರಲ್ಲ, 26 ವರ್ಷದ ಹಿಸ್ಟ್ರಿ ತೆಗಿರಿ, ಅಲ್ಲೆಲ್ಲ ಗೊತ್ತಾಗ್ತೈತೆ ಅದು. ಹಾಗಾದ್ರೆ ಇನ್ನೂ ನೋಂದಣಿ ಯಾಕಿದೆ ಅದು? CL ಅವ್ರು ಹೆಂಗ ತರಲಿ, ಯಾಕಂದ್ರೆ ಆಗನೂ ಕೂಡ BJP ಸರ್ಕಾರ ಇತ್ತು, ಅದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಬಸವೇಶ್ವರ ಜಾರಕಿಹೊಳಿ ಹೆಲ್ಪ್ ಮಾಡಿದ್ದಾರೆ, ನಂತರ ಇತರ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಇನ್ನು ಭೀಮಸಿ ಜಾರಕಿಹೊಳಿ ಅವರು ಇಲ್ಲಿ ರಿಯಲ್ ಎಸ್ಟೇಟ ಇರಲಿ ಮಾಡಲಿ, ಒಟ್ಟಾರೆ ಈ ಫ್ರೆಂಡ್ಸ್ ಕ್ಲಬ್ದ ಏನು ಒಂದು ವಿಷಯ ಇದೆ ಅದು ಸಾರ್ವಜನಿಕರ ಚರ್ಚೆ ಆಗಿದೆ. ಇದಕ್ಕೆ ಮತ್ತೆ ಸಾಯವನವರು ಉತ್ತರ ಕೊಡ್ತಾರೆ, ನನಗೂ ಗೊತ್ತಿದೆ ಉತ್ತರ ಕೊಡ್ತಾರೆ ಅಂತ. ಆದರೆ ಇಲ್ಲಿ ಸಹಕಾರಿ ಸಂಘ ನಿಬಂಧಕರು ನಾವೇನು ಕೇಳ್ಕೊತೇವೆ, ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧ ಆಗಿದ್ದಾನೆ ಇದು. ಸಾರ್ವಜನಿಕ ಹಿತಾಸಕ್ತಿನೂ ವಿರುದ್ಧ ಇದೆ. ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಕಂಡು ಬಂದಲ್ಲಿ ಎಲ್ಲ ಕಾಗದ ಪತ್ರ ಕಾನೂನುವಾಗಿ ಅಲ್ಲ, ಅಲ್ಲಿ ನೀವೇನಾದರೂ ವಾಹನಗಳನ್ನು ಇಟ್ಕೊಂಡಿದ್ರೆ, ಹೆದರಿಸಿದ್ರಿ ಬೆದರಿಸಿದ್ರಿ ಅಂತಂದ್ರೆ ಕಾನೂನು ಬಾಹಿರ ಆಗ್ತೈತಿ. ಇಂದು ಕೂಡ ಅದು ಮುಂದುವರೆದಿದೆ. ಯಾರ ಆಶೀರ್ವಾದ? ಸತೀಶ್ ಜಾರಕಿಹೊಳಿ ಆಶೀರ್ವಾದನೂ ಇದೆ, ಸ್ಥಳೀಯ ಶಾಸಕರ ಆಶೀರ್ವಾದನೂ ಇದೆ, ಎಕ್ಸೈಸ್ ಮಂಜುನಾಥ್ ಅವರ ಆಶೀರ್ವಾದ ಇದೆ, ಇರಲಿ. ಆದರೆ ಕಾನೂನು ಬಾಹಿರವಾಗಿ ಚಟುವಟಿಕೆ ಇಲ್ಲಿ ನಡೆದಿಲ್ಲ ಅಂತೇಳಿ ಹೇಳ್ತಾರೆ. ಹಂಗೆ ನಡೆದಿಲ್ಲ ಅಂತಂದರೆ ಆ ಲೊಕೇಶನ್ ಅವರು ರೇಡ್ ಯಾಕೆ ಮಾಡಿದ್ರು, ರೇಡ್ ಮಾಡಿ ಏನೇನು ಜಪ್ತು ಮಾಡ್ಕೊಂಡ್ರು, ಮುಂದೆ ಏನಾಯ್ತು? ಈಗ DSP ಇದ್ದಾರೆ. ಅಂಥ DSPವನ್ನ ಇಲ್ಲಿ ಬೆಳಗಾವಿಗೆ ಯಾಕೆ ತರಂಗಿಲ್ಲ? ನಾವು ರಾಮರಾಜನ್ ಅವ್ರಿಗೆ ಕೇಳ್ತೇವೆ, ಲೋಕೇಶ್ ಅವ್ರನ್ನ ಯಾಕೆ DSP ಗೋಕಾಕ್ ಹಾಕಬಾರ್ದು? ತೊಂಬರಲ್ಲ, ಸ್ಟ್ರಿಕ್ಟ್ ಆಫೀಸರ್ ತೊಂಬರ್ರಿ. ಅಲ್ಲಿ ಗೋಕಾಕ್ ಎಲ್ಲ ಇದ್ದಂಥ ಎಲ್ಲರನ್ನು ತೆಗೆದೋಗಿರಿ, ಯಾರು ಬೇಡ, ಎಲ್ಲ ಹೊಸ ಟೀಮ್ ಮಾಡಿದರೆ ಇಂಥ ಚಟುವಟಿಕೆಗಳು ಸ್ವಲ್ಪ ನಿಯಂತ್ರಣದಲ್ಲಿ ಬರಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇವೆ. ನಮಸ್ಕಾರ.